ಏನಂತ ಹೇಳಿ ಹೊಡೆದಾಕಿರೋದು? ಏನಂತ ಹೇಳಿ ಗೊತ್ತಿಲ್ಲ ನನಗೆ. ನಾನು ಇವಾಗ ಬಂದಿದ್ದೀನಿ, ನಾನು ಇವತ್ತು ಬಂದಿದ್ದೆ. ಮನೇಲೆಲ್ಲ ಐಟಮ್ಸ್ ಎಲ್ಲ ಹಂಗೆ ಇದೆಯಾ? ನಿಮ್ಗೇನು ನೋಟಿಸ್ ಕೊಟ್ಟಿದ್ರಾ? ನೋಟಿಸ್ ಏನು ಕೊಟ್ಟಿಲ್ಲ. ಬಂದು ಅವ್ರ ಪಾಟಿಗೆಲ್ಲ ಹೆಂಗೆ. ಮನೇಲಿ ಯಾರು ಇರಲಿಲ್ವಾ? ಮನೇಲಿ ಯಾರು ಇರಲಿಲ್ಲ, ಒಬ್ರು ಇದ್ರು ಅಷ್ಟೇ. ಒಂದು 30 ಮನೆ ಇದ್ದಿದ್ದು. 30 ಮನೇಲಿ ಯಾರು ಇರಲಿಲ್ವಾ? ಎಷ್ಟು ಅಮೌಂಟ್ ಕೊಟ್ಟಿದ್ರಿ? ಅದೆಲ್ಲ ಗೊತ್ತಿಲ್ಲ ಸರ್. ಪೇಪರ್ಸ್ ಎಲ್ಲ ಕೊಟ್ಟಿದ್ರಾ? ಕೊಟ್ಟವ್ರೆ ಸರ್. ಅದೊಂದು ಏನೋ GP ರಿಜಿಸ್ಟರ್ ಅಂತಾರಲ್ವಾ, ಅದು ಆ ಥರ ಮಾಡವ್ರೆ. ಅಂದರೆ ಇದು ಗೌರ್ಮೆಂಟ್ ಜಾಗ ಅಲ್ವಾ? ಏನು ಅವ್ರು ಏನು ಹೇಳಿಲ್ಲ ಸರ್. ಅದು ಏನು ಸರಿಯಾಗಿ ಹೇಳಿಲ್ಲ. ಇಲ್ಲಿಂದ ಇಲ್ಲಿವರೆಗೂ ಫುಲ್ ನಿಮ್ಮದೇ ಮನೆನಾ? ಅದು ಮೋಲ್ಡ್ ಮನೆನಾ ಇದು? ಮೋಲ್ಡ್ ಮನೆನೇ ಇದು. ಮೋಲ್ಡ್ ಮನೆ ಕಟ್ಕೊಂಡು ಬಂದ್ಬಿಟ್ಟಿದ್ದಾರೆ. ಮನೇಲೆ
ಎಲ್ಲ ಸಾರ್ವಜನಿಕರಲ್ಲಿ ನಂದೊಂದು ವಿನಂತಿ ಪ್ರಾರ್ಥನೆ. ನಿನ್ನೆ ಸುಬ್ರಾಯಪ್ಪನ ಪಾಳ್ಯದಲ್ಲಿ ಸರ್ವೆ ನಂಬರ್ 49ರಲ್ಲಿ ಏನು ಒಂದು ಆರೋಪ, ಒಂದು ಖಾಸಗಿ ಮಾಧ್ಯಮದಲ್ಲಿ ಒಂದು ಆರೋಪವನ್ನು ನೋಡಿದೆ. ಮಹಾ ಹೋರಾಟಗಾರರು, ಕನ್ನಡ ಪರ ಹೋರಾಟಗಾರರು ಮಹಾ ವಂಚನೆ ಮಾಡಿಬಿಟ್ಟಿದ್ದಾರೆ, ಜನಗಳಿಗೆಲ್ಲ ಮೋಸ ಮಾಡಿಬಿಟ್ಟಿದ್ದಾರೆ. ಅದರಲ್ಲೂ ಸರ್ಕಾರಿ ಗೋಮಾಳವನ್ನು ಸಂಪೂರ್ಣವಾಗಿ ಮಾರಾಟ ಮಾಡಿಬಿಟ್ಟಿದ್ದಾರೆ ಅಂತ ಅವ್ರ ಗಮನಕ್ಕೆ ನಾನು ತರಲಿಕ್ಕೆ ಇಷ್ಟಪಡ್ತೇನೆ. ದಯವಿಟ್ಟು ಏನು ಆ ಖಾಸಗಿ ಮಾಧ್ಯಮ ಇದೆ ಅವರಾಗಲಿ ಸಾರ್ವಜನಿಕರಾಗಲಿ ಅಲ್ಲಿ ನಮ್ಮನ್ನು ನಂಬಿ ಯಾರ್ಯಾರು ಬಡವರು ಪ್ರಾಮಾಣಿಕವಾಗಿ ಅಲ್ಲಿ ಜಾಗವನ್ನು ಇರಲಿಕ್ಕೆ ಬಡವರು ತಗೊಂಡಿದ್ರೆ ಅವ್ರ ಪರವಾಗಿ ನಾವಿರೋದು. ಅದಕ್ಕೆ ಸ್ಪಷ್ಟೀಕರಣ ಕೊಡಲಿಕ್ಕೆ ಮೊದಲನೇದಾಗಿ ಅಲ್ಲಿನ ವಿಚಾರವನ್ನು ತಿಳಿಸ್ತೀನಿ. ಸುಮಾರು 1.5 ವರ್ಷದ ಹಿಂದೆ ಈರಪ್ಪ, ಯಲ್ಲಪ್ಪ ಮತ್ತು ಅವರೆಲ್ಲ ಸಹ ಕುಟುಂಬದವರು ಇವ್ರನ್ನ ನಮ್ಮ ಸಂಘದ ಸದಸ್ಯರಾದಂಥ ಆನಂದ್ ಅವರು ಭೇಟಿ ಮಾಡಿಸ್ತಾರೆ. ಯಾಕೆ ಭೇಟಿ ಮಾಡಿಸ್ತಾರೆ ಅಂದರೆ ಅಲ್ಲಿ ಬಡವರಿಗೆ, ಬಡ ಕಾರ್ಮಿಕರಿಗೆ ಏನಾದರೂ ಒಂದು ಬಡಾವಣೆ ನಿರ್ಮಾಣ ಮಾಡ್ಬೋದಾ ಅಂತ ಕೇಳ್ತಾರೆ. ಅದಕ್ಕೆ ನಾವು ನಿಮ್ಮದ ಜಾಗ, ಹೌದು ಸರ್, ನಾವು 70 ವರ್ಷದಿಂದ ಅಲ್ಲಿ ಉಳುಮೆ ಮಾಡ್ಕೊಂಬತ್ತಾ ಇದ್ದೀವಿ, ನಾವೆಲ್ಲ ರೀತಿಯ ಅರ್ಜಿಯನ್ನು ಸರ್ಕಾರಕ್ಕೆ ಹಾಕಿದ್ದೀವಿ, ಫಾರಂ ನಂಬರ್ 50 ಹಿಡಿದು 53 ಮತ್ತು 57 ಎಲ್ಲವನ್ನು ಅರ್ಜಿಯನ್ನು ನಾವು ಹಾಕಿದ್ದೀವಿ ಅಂತೇಳಿ ನಮಗೆ ಈ ಮುಖಾಂತರ ತೋರಿಸ್ತಾ ಹೋಗ್ತಾರೆ. ಆಗ ನಾನು ಹೇಳ್ತೀನಿ, ನೀವು ಅರ್ಜಿ ಹಾಕಿದ್ರೆ ನಿಮಗೆ ಸರ್ಕಾರ ಮಾಡಿಕೊಡ್ಬೇಕಲ್ಲ. ಖಂಡಿತ ಮಾಡಿಕೊಡುತ್ತೆ. ಮೊದಲನೇದಾಗಿ ನೋಡಿ, ಇದನ್ನು ನೀವು ನೋಡ್ತಾ ಇರ್ಬೋದು, ಅಲ್ಲಿ ಕೃಷಿ ಸರ್ಟಿಫಿಕೇಟ್ ಇದು ಯಾರೋ ಈರಪ್ಪ ಮತ್ತು ಅವರು ಕಿಮ್ಮತ್ತು ಕಟ್ಟಿರೋದಕ್ಕೆ ಅವತ್ತಿನ ಕಾಲದಲ್ಲಿ ಕಿಮ್ಮತ್ತು. ಆಮೇಲೆ ನೋಡಿ ಫಾರಂ ಇದನ್ನು ಹೇಳಿದ್ದು, ಇದನ್ನು ಈ ರೀತಿ ಆಗ್ತಾ ಹೋಗ್ತಾರೆ ಸರ್ಕಾರಕ್ಕೆ, ನಮಗೆ ಮಾಡಿಕೊಡಿ ಅಂತ ಹೇಳಿ ಈರಪ್ಪ ಮತ್ತು ಈರಪ್ಪ ಕುಟುಂಬದವರು ನಾವು 70 ವರ್ಷದಿಂದ ಇದ್ದೀವಿ ಅಂತೇಳಿ ನೋಡಿ ಅವ್ರಿಗೆ ಸ್ಕೆಚ್ ಮಾಡಿಕೊಡ್ತಾರೆ ಪಂಚಾಯತಿಯಿಂದ. ಇದು ಸ್ಕೆಚ್ಚು. ಪಂಚಾಯತಿಯಿಂದ ಯಾಕೆ ಸ್ಕೆಚ್ ಮಾಡಿಕೊಡ್ತಾರೆ? ನಿಮಗೆ ಮಾಡಿಕೊಡ್ತೀವಿ ಅಂತೇಳಿ. ನೋಡಿ ಅವರು ವಾಸವಾಗಿರೋದು, ಅವ್ರ ಕುಟುಂಬ ವಾಸವಾಗಿದ್ದಿದ್ದು, ಈ ಫೋಟೋನು ಕೂಡ ಅವ್ರ ಕುಟುಂಬ ವಾಸವಾಗಿದ್ದಿದ್ದು. ಹಾಗೆ ನೋಡಿ ಎಲ್ಲರೂ ಕೂಡ ಅವ್ರ ಕುಟುಂಬ ಪೂರ್ತಿ ವಾಸವಾಗಿತ್ತು. ಹಾಗೆ ಅದಾದ ನಂತರ ನಾವು ಅವ್ರು ಕೇಳ್ತೀವಿ, ಒಂದು ವೇಳೆ ಇದಾಗದೆ ಹೋದ್ರೆ ಏನು ಮಾಡೋದು? ಇಲ್ಲ ಖಂಡಿತ ಆಗುತ್ತೆ, ಎಲ್ಲರೂ ಸೇರಿ ಇದನ್ನು ಒಂದು ಬಡವರಿಗೆ ಒಳ್ಳೇದು ಮಾಡೋಣ ಅಂತೇಳಿ ಪ್ರತಿಯೊಬ್ಬರು ಬರ್ತಾರೆ. ಯಾರು ಬಡ ಕಾರ್ಮಿಕರು, ಪಾಪ ಬಡವರೇ ಬಂದು ಅಲ್ಲಿ ಎಲ್ಲರೂ ಕೂಡ ತಗೊಂತಾರೆ. ಬಡವ್ರಿಗೆ ಏನು ಹೇಳಿದ್ವಿ ನಾವು ನೇರವಾಗಿ, ಅವರೆಲ್ಲರೂ ಕೂಡ ತಾವೇ ಮಾಧ್ಯಮದಲ್ಲಿ ಕೂರಿಸಿ ಕೇಳಿ ಏನಂತ ಹೇಳಿದೀವಿ, ಇದು ಈ ರೀತಿ 70 ವರ್ಷದಿಂದ ಉಳುಮೆ ಮಾಡ್ಕೊಂಬತ್ತಾ ಇದ್ದಾರೆ ಈರಪ್ಪ ಮತ್ತು ಈರಪ್ಪನ ಕುಟುಂಬದವರು, ಅವ್ರಿಗೆ ಸರ್ಕಾರ ಆದೇಶ ಮಾಡುತ್ತೆ. ಅದಾದ ನಂತರ ನೀವು ಇಲ್ಲಿ ಅಧಿಕೃತವಾಗಿ ಸರ್ಕಾರದಿಂದ ನಿಮ್ಗೆ ಹಕ್ಕುಪತ್ರ ಬರ್ಬೋದು. ಈ ಮಾತನ್ನು ನಾವು ಪ್ರತಿಯೊಬ್ಬರಿಗೂ ಹೇಳಿದ್ದೀವಿ. ಇದಕ್ಕೆ ಅವರೇ ಸ್ವತಃ ಒಪ್ಪಿ, ಯಾರಿಗೂ ಒತ್ತಾಯ ಮಾಡಿಲ್ಲ, ಅವರೇ ಒಪ್ಪಿ ಆ ಜಾಗವನ್ನು ತಗೊಂಡಿರ್ತಾರೆ. ಆ ಜಾಗಕ್ಕೆ ಅವರು ಅಲ್ಲಿ ಏನು ಡೆವಲಪ್ಮೆಂಟ್ ಅಂದರೆ ಒಂದು ಜಾಗ ತಗೊಂಡ್ಮೇಲೆ ರಸ್ತೆ ಮಾಡಿರ್ತಾರೆ, ಮೋರಿ ಮಾಡಿರ್ತಾರೆ, ಅಲ್ಲಿಗೆ ಕರೆಂಟ್ ಬರುವಂಥ ವ್ಯವಸ್ಥೆ ಮಾಡ್ತಾರೆ, ಅಲ್ಲೊಂದು ದೇವಸ್ಥಾನ ಬರುತ್ತೆ, ಅಲ್ಲಿ ಒಂದು ಒಳ್ಳೆ ಬೋರ್ ಹಾಕ್ಸಿ ಎಲ್ಲವನ್ನು ಮಾಡಬೇಕಲ್ಲ. ಇದ್ರದ್ದು ಖರ್ಚು ವೆಚ್ಚವನ್ನು ಡೆವಲಪರ್ ಅಂತ ಹೇಳಿ ನಮ್ಮ ಮೋಹನ್ ಅಂತ ಬರ್ತಾರೆ. ಮೋಹನವರು ಕೂಡ ಏನು ಕೆಂಪೇಗೌಡ ಯೂತ್ ಫೌಂಡೇಶನ್ ಟ್ರಸ್ಟ್ಗೆ ಅವತ್ತು ಇದೆಲ್ಲ ಮಾತುಕತೆ ಆದಮೇಲೆ ತಾವು ನೋಡ್ತಾ ಇರ್ಬೋದು, ಇಡೀ ಈರಪ್ಪ ಮತ್ತು ಈರಪ್ಪನ ಕುಟುಂಬದವರು ಅವರೆಲ್ಲರೂ ಸೇರಿ ನಮ್ಮ ಕೆಂಪೇಗೌಡ ಯೂತ್ ಫೌಂಡೇಶನ್ ಟ್ರಸ್ಟ್ಗೆ ಒಂದು GPA ಮಾಡಿಕೊಡ್ತಾರೆ. ಇದನ್ನು ನಾವು ಕೇಳ್ತೀವಿ, ತಾವು ನೋಡ್ತಾ ಇರ್ಬೋದು, ಎಲ್ಲರೂ ಫೋಟೋನು ಕೂಡ ಇಲ್ಲಿ ಕಾಣಿಸ್ತಾ ಇದೆ. ಯಾರು? ಈರಪ್ಪ ಮತ್ತು ಈರಪ್ಪನ ಕುಟುಂಬ. ನೋಡಿ, ಈರಪ್ಪ ಮತ್ತು ಈರಪ್ಪನ ಕುಟುಂಬ ಸಂಪೂರ್ಣವಾಗಿ ಅವರೆಲ್ಲರೂ ಕೂಡ ನಮಗೆ ನಮ್ಮ ಒಂದು ಕೆಂಪೇಗೌಡ ಯೂತ್ ಫೌಂಡೇಶನ್ ಟ್ರಸ್ಟ್ಗೆ ಇದನ್ನು ಮಾಡಿಕೊಡ್ತಾರೆ. ಇದಕ್ಕೆ ಡೆವಲಪರ್ ಆಗಿ ಶ್ರೀಯುತ ಮೋಹನ್ ಅಂತ ಬರ್ತಾರೆ. ಮೋಹನ್ ಅವರು ಸಂಪೂರ್ಣವಾಗಿ ಇದನ್ನು ನಾನು ಡೆವಲಪ್ ಮಾಡ್ತೀನಿ ಅಂಥೇಳಿ ಜನಗಳ ಹತ್ರ ಎಲ್ಲ ಹಣವನ್ನು ತಗೊಂಡು ಅಲ್ಲಿ ಡೆವಲಪ್ ಮಾಡೋದ್ರ ಮುಖಾಂತರ ಅದರಲ್ಲಿ ಬಾಕಿ ಹಣವನ್ನು ಏನು ನಾವು ಈರಪ್ಪ ಅಂತ ಹೇಳ್ತೀವಿ, ಈರಪ್ಪ ಮತ್ತು ಈರಪ್ಪ ಕುಟುಂಬದವ್ರಿಗೆ ಎಲ್ಲವೂ ಹಣ ಸಂದಾಯ ಆಗ್ತಾ ಹೋಗುತ್ತೆ. ಅದಕ್ಕೂ ಕೂಡ ದಾಖಲಾತಿ ಇದೆ. ಈರಪ್ಪನವ್ರಿಗೆ
ಚೆಕ್ ಮುಖಾಂತರ ಹಣ ಕೊಟ್ಟಿರೋದಕ್ಕೆ ಎಲ್ಲ ದಾಖಲಾತಿ ಇದೆ. ಯಾರ್ಯಾರ ಮುಖಾಂತರ ಬಂದು ಅಲ್ಲಿ ತಗೊಂಡಿದ್ರು ಇವರೆಲ್ಲರೂ ನೀವು ಪ್ರಶ್ನೆ ಮಾಡಿ ಕೇಳ್ಬೋದು. ಇವತ್ತು ಕನ್ನಡ ಪರ ಹೋರಾಟದಲ್ಲಿ ಮುಂದಾಳತ್ವ ತಗೊಂಡಿದ್ದೀವಿ, ಮುಂದೆ ನಿಂತ್ಕೊಂಡಿದ್ದೀವಿ ಅನ್ನೋ ಉದ್ದೇಶಕ್ಕೋಸ್ಕರ ನೋಡೋಕ್ಕೇನೋ ಜೋರಾಗಿದ್ದಾರಪ್ಪ, ಮೀಸೆ ಗೀಸೆ ಜೋರಾಗಿ ಬಿಟ್ಟಿದ್ದಾನೆ ಅಂತ ಹೇಳಿ ಉದ್ದೇಶಕ್ಕೆ ನನ್ನ ಹೆಸರಿಗೆ ಮಸಿ ಬಳಿಯುವಂಥ ಕೆಲಸಕ್ಕೆ ಕೆಲವರು ಕನ್ನಡ ಪ್ರಕಾಶು ಈ ರೀತಿ ಮಹಾವಂಚನೆಗಿಳಿದಿದ್ದಾರೆ ಅಂದರೆ ಖಂಡಿತವಾಗಿ ಹೇಳ್ತಾ ಇದ್ದೀನಿ ಕೇಳಿ. ಮೊನ್ನೆ ಆಗಿರತಕ್ಕಂಥ ಘಟನೆಯಿಂದ ನಾನು ಎಲ್ಲೂ ಊರು ಬಿಟ್ಟು ಹೋಗಿಲ್ಲ, ಇದನ್ನು ಮನಸ್ಸಲ್ಲಿ ಇಟ್ಕೊಳ್ಳಿ. ಆಮೇಲೆ ಅಲ್ಲಿ ಯಾರ್ಯಾರು ಜಾಗ ತಗೊಂಡಿದ್ದಾರೆ ಅವ್ರು ಯಾರೂ ಕೂಡ ವೈಯಕ್ತಿಕವಾಗಿ ಬಂದು ನನಗೆ ಯಾರು ಹಣವನ್ನು ಸಂದಾಯ ಮಾಡಿರೋರು ಅಲ್ಲ, ಅವ್ರ ಪರವಾಗಿ ನಿಂತಿರೋದು ನಾನು. ಇದು ಡೆವಲಪರ್ ಮತ್ತು ಓನರು ಇವರಿಬ್ಬರು ಕೂಡ ನಿಂತ್ಕೊಂಡು ಆ ಜಾಗವನ್ನು ರೆಡಿ ಮಾಡಿದ್ದಾರೆ. ಇವ್ರಿಗೆ ಬೆನ್ನೆಲುಬಾಗಿ ನಾನು ಮತ್ತು ಆನಂದು ಮತ್ತು ಇನ್ನೊಬ್ಬರು ಆನಂದು ಮತ್ತು ಮುನಿರಾಜು ಇವರೆಲ್ಲರೂ ಸೇರಿ ಇವ್ರ ಜೊತೆಲಿ ನಿಂತ್ಕೊಂಡು ನಾವು ಸಾಕಾರವನ್ನು ಮಾಡಿದ್ದೀವಿ. ಅಲ್ಲಿ ಮತ್ತೆ ಕೇಳ್ಬೋದು, ಯಾರಾದರೂ 10 ರೂಪಾಯಿ ನೇರವಾಗಿ ತಗೊಂಬಂದು ಕನ್ನಡ ಪ್ರಕಾಶ್ ಅವ್ರಿಗಾಗಲಿ ಕನ್ನಡ ಪ್ರಕಾಶ್ ಅಕೌಂಟಿಗೆ ಕೊಟ್ಟಿದ್ದೀನಿ ಅಂದರೆ ಆ ಕ್ಷಣದಲ್ಲಿ ನಾನು ಕಾನೂನಿಗೆ ತಲೆ ಬಗ್ತೀನಿ. ನಾನು ಯಾವ ಶಿಕ್ಷೆ ಬೇಕಾದ್ರೆ ತಗೊಳಕ್ಕೆ ನಾನು ಸಿದ್ಧ. ಆದರೆ ವಿನಾಕಾರಣ ಒಬ್ಬ ಮನುಷ್ಯನ ಮೇಲೆ ಪದೇ ಆರೋಪ ಮಾಡೋದಿದೆಯಲ್ಲ, ಇದನ್ನು ದಯವಿಟ್ಟು ತಾವು ಕೂಡ ಪರಿಶೀಲನೆ ಮಾಡಿ. ಯಾವುದೇ ಖಾಸಗಿ ಮಾಧ್ಯಮ ಅಲ್ಲಿ ನಾನು ಅಷ್ಟೇ ಕೇಳ್ಕೊಳ್ಳೋದು. ಯಾಕಂದರೆ 49ನೇ ಸರ್ವೆ ನಂಬರಲ್ಲಿ 106 ಎಕರೆ ಇದೆ, ಅದರಲ್ಲಿ 76 ಎಕರೆ ಗೋಮಾಳ. ಪಾಪ ಈರಪ್ಪ ಮತ್ತು ಈರಪ್ಪನ ಕುಟುಂಬದವರು ಕೇವಲ 3 ಎಕರೆ 30 ಕುಂಟೆಯಲ್ಲಿ ತನ್ನ ಸಂಬಂಧಿಕರನ್ನ ಒಳಗೊಂಡು ನಮ್ಮ ಸಂಘಟನೆಯ ಒಂದು 10-15 ಜನ ಮನೆಗಳನ್ನ ಕಟ್ಕೊಳ್ಳಿಕ್ಕೆ ಬಡವರು ಕಟ್ಕೊಂಡಂಥ ಸಂದರ್ಭದಲ್ಲಿ ಏಕಾಏಕಿ ಅಧಿಕಾರಿಗಳು ದಾಳಿ ಮಾಡಿ ಅದನ್ನು ಹೊಡೆದಾಕ್ತೀರಾ. ಅದೇ 76 ಎಕರೆಯಲ್ಲಿ ಯಾರ್ಯಾರು ದೊಡ್ಡ ವ್ಯಕ್ತಿಗಳು, ಆ ದಾಖಲೆನೂ ಅತಿ ಶೀಘ್ರದಲ್ಲಿ ನಾನೇ ಬಿಡುಗಡೆ ಮಾಡ್ತೀನಿ, ಯಾರ್ಯಾರು ಒತ್ತುವರಿ ಮಾಡಿದಿರಲ್ಲ, ಈ ತಹಸೀಲ್ದಾರ್ಗೆ ಕಣ್ಣು ಕಾಣಿಸ್ತಾ ಇಲ್ವಾ, ಎಸಿಗೆ ಕಣ್ಣು ಕಾಣಿಸ್ತಾ ಇಲ್ವಾ, DC ಆರ್ಡರ್ ಮಾಡ್ತಿರಲ್ಲ ನಿಮಗೆ ಕಣ್ಣು ಕಾಣಿಸ್ತಾ ಇಲ್ವಾ, ಮಾಡಿ. ಏನು 76 ಎಕರೆ ಗೋಮಾಳ ಇದೆ, 76 ಎಕರೆ ಗೋಮಾಳದಲ್ಲೂ ಸರ್ಕಾರ ತನ್ನ ಅಧೀನಕ್ಕೆ ತಗೊಳ್ಳಿ, ತನ್ನ ಸ್ವಾಧೀನಕ್ಕೆ ತಗೊಳ್ಳಿ 76 ಎಕರೆನೂ. ಅವತ್ತು ನನ್ನ ಅಧಿಕಾರಿಗಳನ್ನ ಖಂಡಿತವಾಗೂ ಭಾಳ ಪ್ರಶಂಸೆ ಪಡಿಸ್ತೀನಿ. ಯಾಕಂದ್ರೆ ಅಮಾಯಕರು ಕಟ್ಕೊಂಡಿರ್ತಕ್ಕಂಥ ಮನೆಗಳನ್ನ ಹೊಡೆದಾಕ್ತೀರಾ ರಾತ್ರಿ ಬಂದು. ಎಷ್ಟು ಜನ ಅಕ್ವೈರ್ ಮಾಡಿಲ್ಲ, ಯಾಕೆ ಅವ್ರನ್ನೆಲ್ಲ ಪ್ರಶ್ನೆ ಮಾಡೋ ತಾಕತ್ ನಿಮ್ಗೆ ಯಾಕಿಲ್ಲ? ಇದನ್ನ ನಾನು ಪ್ರಶ್ನೆ ಮಾಡಕ್ ಹೋದ್ರೆ ನಮ್ಮ ಮೇಲೆ ಕೇಸ್ ಹಾಕ್ತೀರಾ, ನಮ್ಮನ್ನ ರೌಡಿ ಪಟ್ಟ ಕಟ್ತೀರಾ? ಖಂಡಿತವಾಗೂ ಇದರಿಂದ ಹಿಂದೆ ಹೋಗೋ ಮಾತೇ ಇಲ್ಲ. ಎಷ್ಟು 76 ಎಕರೆ ಏನು ಬರುತ್ತೆ ಗೋಮಾಳ ಸರ್ವೆ ನಂಬರ್ 49ರಲ್ಲಿ ಚಿಕ್ಕಲೂರು ಗ್ರಾಮದಲ್ಲಿ ಯಶವಂತಪುರ ಕ್ಷೇತ್ರದಲ್ಲಿ. ದಯವಿಟ್ಟು ಅಲ್ಲಿನ ಶಾಸಕರು ಅವ್ರಿಗೆ ನಾನು ಕೈ ಮುಗಿದು ವಿನಂತಿ ಮಾಡ್ತೀನಿ, ಏನು 76 ಎಕರೆ ಗೋಮಾಳ ಇದೆ ಅದೆಲ್ಲವನ್ನು ಸರ್ಕಾರದ ದಿನಕ್ಕೆ ತರಲೇಬೇಕು. ಸನ್ಮಾನ್ಯ ಸಿದ್ದರಾಮಯ್ಯನವರೇ ತಮ್ಮ ಗಮನಕ್ಕೂ ತತ್ತಾಯಿನಿ. ಏನು 76 ಎಕರೆ ಗೋಮಾಳ ಇದೆ ಇದೆಲ್ಲವನ್ನು ಇವತ್ತು ಹೆಂಗೆ ಬಡವ್ರ ಮನೆನ ಹೊಡೆದಾಕಿದ್ರಿ ಅದೇ ರೀತಿ ದೊಡ್ಡವ್ರ ಮನೆ ಇದ್ರು ಹೊಡೆದಾಕಿ. ಯಾವುದೋ ಒಂದು ಇಂಡೋ ಅಮೆರಿಕಾ ಅಂತ ಕಂಪನಿ ಬಂದಿದೆ, ಸುಮಾರು 15-20 ಎಕರೆನ ಅವನಿಗೆ ಸಂಪೂರ್ಣವಾಗಿ ಅಕ್ವೈರ್ ಮಾಡ್ಕೊಂಡಿದ್ದಾನೆ. ಯಾಕೆಂದ್ರೆ ಅವ್ನು ದೊಡ್ಡ ಕುಳ ಅಲ್ವಾ, ಅವನ್ನ ಮುಟ್ಟಲ್ಲ ನೀವು. ಯಾರೋ ಬಡವರು 30 ಮನೆ ಕಟ್ಕೊಂಡಿದ್ರೆ ಹೊಡೆದಾಕ್ತೀರಾ? ಹೊಡೆದಾಕದ ಮೇಲೆ ಯಾರೋ ಒಬ್ಬ ಕನ್ನಡದ ಹೋರಾಟದಲ್ಲಿ ಹೆಸರು ಮಾಡಿದಾನೆ ಅಂತೇಳಿ ಅವನ ಮೇಲೆ ಗೂಬೆ ಕೂರ್ಸಕ್ಕೆ ಹೊರಡ್ತೀರಾ? ಅದಕ್ಕೋಸ್ಕರ ನಾನು ದಾಖಲೆ ಸಮೇತ ಹೇಳ್ತಾ ಇದ್ದೀನಿ, ನಾನು ದಾಖಲೆ ಬಿಟ್ಟು ಮಾತಾಡ್ತಾ ಇಲ್ಲ. ಎಲ್ಲ ಯಾರ್ಯಾರು ಮನೆ ಕಳ್ಕೊಂಡಿದ್ದಾರೆ, ಯಾರ್ಯಾರು ಹಣ ಕೊಟ್ಟು ಕಳ್ಕೊಂಡಿದ್ದಾರೆ ಅವರು ಮುಂದಾಳತ್ವದಲ್ಲೇ ನಾನೇ ಇದಕ್ಕೆ ಮುಂದಾಳತ್ವ ತಗೊಂಡು ನಾನೇ ಕಂಪ್ಲೇಂಟ್ ಕೊಡ್ತಾ ಇದ್ದೀನಿ. ನಾನೇ ಅತಿ ಶೀಘ್ರದಲ್ಲಿ SP ಹತ್ರ ಹೋಗಿ ಮತ್ತೆ ತಾವರೆಕೆರೆ ಸ್ಟೇಷನ್ ನಾನೇ ಕಂಪ್ಲೇಂಟ್ ಲಾಡ್ಜ್ ಮಾಡ್ತೀನಿ. ಹಣ ಕಳ್ಕೊಂಡಿರೋರ ಪರವಾಗಿ ಹಣ ಕಳ್ಕೊಂಡಿರತಕ್ಕಂಥ ಪರವಾಗಿ ನನ್ನ ಮೇಲೆ 1000 ಹೇಳಿ ನಾನೆಲ್ಲವನ್ನು ಎದುರಿಸ್ತೀನಿ. ಎದುರಿ ಓಡೋಗೋ ಮಗ ಅಂತೂ ನಾನು ಅಲ್ಲ. ನಾನು ಹೇಳ್ತಾ ಇರೋದು ಒಂದೇ, 76 ಎಕರೆ ಗೋಮಾಳ ಏನಿದೆ ಆ 76 ಎಕರೆ ಗೋಮಾಳನು ಕೂಡ ಸರ್ಕಾರ ಅವ್ರ ಅಧೀನಕ್ಕೆ ತಗೊಳ್ಳೇಬೇಕು. ಸನ್ಮಾನ್ಯ ಸಿದ್ದರಾಮಯ್ಯನವ್ರು ನಿಮ್ಮ ಕೈ ಮುಗಿದು ವಿನಂತಿ ಮಾಡ್ತೀನಿ. ಎಲ್ಲ ಮನೆಗಳನ್ನ ಕಟ್ಕೊಂಡಿದ್ದಂಥವ್ರಲ್ಲಿ ಬಡವರು, ಬಡ ಕಾರ್ಮಿಕರು, ಸಿದ್ದರಾಮಯ್ಯನವ್ರನ್ನ ಬಡವರು ಬಂದು ಅಂತ ಹೇಳ್ತೀವಲ್ಲ, ಇವತ್ತು ಸಿದ್ದರಾಮಯ್ಯನವರು ಅದಕ್ಕೆ ಉತ್ತರವನ್ನು ಕೊಡಬೇಕು. ಕಳ್ಕೊಂಡು ಬಹಳ ನೋವಲ್ಲಿದ್ದಾರೆ ಆ ಜನ. ಎಲ್ಲೆಲ್ಲಿ ಎಷ್ಟು ಅತಿಕ್ರಮಣ ಮಾಡಿಲ್ಲ, ಎಷ್ಟು ಜನ ಏನು ಸರ್ಕಾರಿ ಜಮೀನ ನುಂಗಿಲ್ಲ,
ಇವ್ರು ಏನು ಮಾಡಿದ್ರು ಸ್ವಾಮಿ, ಇಷ್ಟಿಷ್ಟೆಲ್ಲ ಮನೆಗಳನ್ನ ಕಟ್ಕೊಂಡಿದ್ರು. ಅದಕ್ಕೆ ಸರ್ಕಾರದಿಂದ ಎಷ್ಟು ಕಡೆ ಕಟ್ಟಿಲ್ಲ. ಬಂಗಾರಪ್ಪ ಲೇಔಟ್ ಆಯ್ತು, ಹೆಂಗಾಯ್ತು? ಅದು ಕೂಡ ಸರ್ಕಾರಿ ಜಮೀನಲ್ಲಿ ಪಾಪ ಎಷ್ಟು ಜನ ಕಟ್ಕೊಂಡ್ರು, ಓಡಿಸ್ಬಿಟ್ರಾ? ಇನ್ನು ಅಕ್ಕಪಕ್ಕದಲ್ಲಿ ಅದನ್ನೇ ಹೇಳ್ತಾರದು, ಅಕ್ಕಪಕ್ಕದಲ್ಲಿ ಎಷ್ಟು ಜನ ಮಾಡಿದ್ದಾರೆ. ಇವ್ರಿಗೆ ಯಾರಿಗೂ ಸಮಸ್ಯೆ ಆಗಲಿಲ್ಲ. ಉದ್ದೇಶಪೂರ್ವಕವಾಗಿ ಈರಪ್ಪ ಮತ್ತು ಈರಪ್ಪನ ಕುಟುಂಬ ಏನಲ್ಲಿ ಉಳುಮೆ ಮಾಡ್ಕೊಂಡು ಬರ್ತಾ ಇದ್ರು ಅವ್ರಿಗೂ ಕೂಡ ನ್ಯಾಯ ಸಿಗಬೇಕು. ಅಲ್ಲಿರ್ತಕ್ಕಂಥ ಯಾರು ಬಡವರು ಹಣ ಕಳ್ಕೊಂಡಿದ್ದಾರೆ ಅವ್ರ ಪರವಾಗಿ ಖಂಡಿತವಾಗೂ ನಾವಿದ್ದೀವಿ. ಇದು ಯಾವುದೇ ಕಾರಣಕ್ಕೂ ಇಂಜರಿಯ ಮಾತಿಲ್ಲ. ದಯಮಾಡಿ ನಿಮಗೆ ನಾನು ಮತ್ತೊಮ್ಮೆ ಕೈ ಮುಗಿದು ವಿನಂತಿ ಮಾಡ್ತೀನಿ, ಅಲ್ಲಿ ನಾನು ಪಾತ್ರಧಾರಿ ಮಾತ್ರ ನಿಮ್ಮ ಪರವಾಗಿ ನಿಂತಿದ್ದೆ. ನೀವೆಲ್ಲರೂ ಒಂದೇ ಮಾತು ಹೇಳ್ತಾ ಇದ್ದೀರಾ, ಕನ್ನಡ ಪ್ರಕಾಶ್ ಅಣ್ಣವ್ರನ್ನ ನೋಡಿ ತಗೊಂಡ ನಾವು ಅಂತ. ಅದಕ್ಕೆ ನಾನು ಹಿಂದೆ ಸರಿಯ ಮಾತೇ ಇಲ್ಲ. ನನ್ನ ಮೇಲೆ ಏನೇ ಕೇಸು ಬೇರೆಯವ್ರು ಹಾಕಿದ್ರು ಕೂಡ ಅದನ್ನು ಎದುರಿಸಿ ನಿಂತು ನಿಮ್ಮ ಪರವಾಗಿ ಏನು ಬಡವ್ರ ಪರವಾಗಿ ನಿಂತ್ಕೋಬೇಕು ಆ ಕೆಲಸ ನಾನು ಮಾಡೇ ಮಾಡ್ತೀನಿ. ನಾನಂತೂ ಹಿಂದೆ ಸರಿಯಲ್ಲ, ಹಿಂದೆ ಸರಿಯೋ ಮಾತೇ ಇಲ್ಲ. ಆದರೆ ಅಲ್ಲಿನ ಶಾಸಕರಿಗೆ ನಾನು ಮತ್ತೆ ವಿನಂತಿ ಮಾಡ್ತೀನಿ, ಏನು 76 ಎಕರೆ ಗೋಮಾಳ ಇದೆ ಇದೆಲ್ಲವನ್ನು ಸರ್ಕಾರದ ಅಧೀನಕ್ಕೆ ತಗೊಂಬನ್ನಿ. ಅವತ್ತು ನಾವು ನಿಮ್ಮನ್ನು ಅಪ್ರಿಷಿಯೇಟ್ ಮಾಡ್ತೀವಿ, ಅವತ್ತು ನಾವು ನಿಮ್ಮನ್ನು ಪ್ರಶಂಸೆ ಮಾಡ್ತೀವಿ. ಯಾಕಂದ್ರೆ ಬಡವ್ರ ಮನೇನ ರಾತ್ರೋರಾತ್ರಿ ಉಳಿಸ್ಬಿಟ್ಟು ಹೋದ್ರಲ್ಲ, ನಮಗೂ ಕೂಡ ನೋವಿದೆ ಸ್ವಾಮಿ. ರಾತ್ರೋರಾತ್ರಿ ಉಳಿಸ್ಬಿಟ್ರಲ್ಲ ಏಕಾಏಕಿ. ಕೇಳಿದ್ರೆ ತಹಸೀಲ್ದಾರ್ ಆದೇಶ ಮಾಡಿ, ಮತ್ತೆ ತಹಸೀಲ್ದಾರ್ ಮಾಡಿ 76 ಎಕರೆನು ಬೌಂಡ್ರಿ ಫಿಕ್ಸ್ ಮಾಡಿ, 76 ಎಕರೆನು ಗೋಮಾಳವನ್ನ ಸರ್ಕಾರ ಅಧೀನಕ್ಕೆ ತಗೊಳ್ಳಿ. ಅವತ್ತು ನಾನು ತಹಸೀಲ್ದಾರನ್ನ ಅಪ್ರಿಷಿಯೇಟ್ ಮಾಡ್ತೀನಿ. ಯಾಕೆ ಲೋಕಲಲ್ಲಿ ಬಂದಿದ್ರಲ್ಲ ಯಾರೋ RI ಮತ್ತೆ ಉಪ ತಹಸೀಲ್ದಾರ್ ಇವರೆಲ್ಲ, ಇವ್ರಿಗೆ ಯಾರಿಗೂ ಶಕ್ತಿ ಇಲ್ವಾ? ನಾನು ಇದನ್ನು ಪ್ರಶ್ನೆ ಮಾಡಿದೆ. ಅವ್ರು ಅದಕ್ಕೆ ಕೇಳ್ತಾರೆ, ನಮ್ಗೆ ಯಾರು ಕಂಪ್ಲೇಂಟ್ ಕೊಡೋರೆ ಗೊತ್ತಿಲ್ಲ. ನಾನೇ ಕೊಡ್ತೀನಪ್ಪ, ನಾನೇ ಕೊಡ್ತೀನಿ. 76 ಎಕರೆನು ಸರ್ಕಾರದ ದಿನಕ್ಕೆ ಹೋಗಲೇಬೇಕು. ಈ ಹೋರಾಟವನ್ನು ನಿಲ್ಲಿಸಲ್ಲ. ಖಂಡಿತವಾಗೂ ನಾವು ಬಡವ್ರ ಪರವಾಗಿದ್ದೀವಿ. ಬಡವ್ರಿಗೋಸ್ಕರನೇ ನಾನು ಬಂದು ನಿಂತಿದ್ದು, ಬಡವ್ರಿಗೋಸ್ಕರನೇ ನಾನು ಕೂಡ ಸಹಿ ಮಾಡಿದ್ದು. ಅದಕ್ಕೆ ನಾನು ತಮ್ಗೆ ಹೇಳ್ತಾ ಇರೋದು, ಇಷ್ಟೂ ಜನನ್ನ ನಿಲ್ಲಿಸ್ಕೊಂಡು ನಾವು ಇಷ್ಟೂ ಜನನ ಸೇರಿ ನಮ್ಮ ಒಂದು ಫೌಂಡೇಶನ್ಗೆ ನಾವು ಮಾಡ್ಕೊಂಡಿದ್ದೀವಿ ಅಂದರೆ ಸುಮ್ಮನೆ ಮಾಡಿಲ್ಲ. ನಾಳೆ ದಿನ ಬಡವ್ರಿಗೆ ಒಳ್ಳೇದಾಗಲಿ ಅಂತ ಮಾಡಿದ್ದೀನಿ. ದಯವಿಟ್ಟು ಇದೆಲ್ಲ ತಾವು ಅರ್ಥ ಮಾಡ್ಕೊಳ್ಳಿ. ಇದು ಅದನ್ನು ಬಿಟ್ಬಿಟ್ಟು ಇಲ್ಲ ಸಲ್ಲದ ಮಾತುಗಳನ್ನ ಕೇಳಿ ಉದ್ದೇಶಪೂರ್ವಕವಾಗಿ ನೀವೇನಾದರೂ ಬೇರೆ ರೀತಿ ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ಹೋದರೆ, ನಾನಂತೂ ಬಡವ್ರ ಪರವಾಗಿ ನಿಂತಿದ್ದೀನಿ, ಬಡವ್ರಿಗೋಸ್ಕರ ಹೋರಾಟ ಮಾಡೇ ಮಾಡ್ತೀನಿ. ಇದರಿಂದ ಹಿಂದೆ ಸರಿಯೋ ಮಾತಿಲ್ಲ. ಇದರಲ್ಲಿ ಯಾರ್ಯಾರು ಪ್ರಮುಖ ಪಾತ್ರ ವಹಿಸಿದ್ದಾರೆ ಅವರೆಲ್ಲರೂ ಕೂಡ ಬರ್ತಾರೆ. ಡೆವಲಪ್ ಮಾಡಿರೋರಾಗಿರ್ಬೋದು, ಆ ಜಾಗದ ಜಮೀನಿನ ಏನು ಉಳುಮೆ ಮಾಡ್ಕೊಂಬರ್ತಾ ಇದ್ರಲ್ಲ, ನಾನು ಓನರ್ ಅಂತ ಹೇಳಲ್ಲ, ಉಳುಮೆ ಮಾಡ್ಕೊಂಬರ್ತಾ ಇದ್ರಲ್ಲ ಆ ಜಾಗದ ಎಲ್ಲ ಅವರ ಸಂಬಂಧಿಕರೇನಿದ್ದಾರೆ ಎಲ್ಲರೂ ಕೂಡ ಬರ್ತಾರೆ. ಪಿ ಆನಂದ್ ಅವರು ಕೂಡ ಕಾರ್ಮಿಕರ ಘಟಕದ ಅಧ್ಯಕ್ಷರು, ಅವರು ಕೂಡ ಬರ್ತಾರೆ. ಮತ್ತೊಬ್ಬರು CK ಆನಂದ್ ಅವ್ರ ಕಡೆಯಿಂದನೂ ಬಂದಿದ್ದಾರೆ. ಮತ್ತೊಬ್ಬರು ನಮ್ಮ ಮುನ್ರಾಜು ಅವರು ಕೂಡ ಬರ್ತಾರೆ. ಎಲ್ರಿಗೂ ಕೂಡ ಜವಾಬ್ದಾರಿ ಇದೆ. ಆದರೆ ಒಬ್ಬ ಮನುಷ್ಯ ಈ ಜವಾಬ್ದಾರಿ ತಗೊಂಡು ಮುಂದೆ ನಿಂತಿದ್ದಾನೆ, ಒಬ್ಬ ಹೋರಾಟಗಾರ ಹೋರಾಟ ಮಾಡ್ತಾ ಇದ್ದಾನೆ, ಇವನ ಹೆಸರು ಹೆಂಗನ ಮಾಡಿ ಕಪ್ಪು ಮಸಿ ಬಳಿಬೇಕು ಅಂತೇಳಿ ಈ ರೀತಿ ಮಾಡ್ತಿರಲ್ಲ, ನಾನು ಖಾಸಗಿ ವಾಹಿನಿಗಳಲ್ಲಿ ನಾನು ವಿನಂತಿ ಮಾಡ್ತೀನಿ, ಕೈ ಮುಗಿದು ದಯವಿಟ್ಟು ಸತ್ಯಾಸತ್ಯತೆಯನ್ನು ಪರಿಶೀಲನೆ ಮಾಡಿ ಹಾಕಿ. ಖಂಡಿತ ನನಗೆ ಬೇಜಾರಿಲ್ಲ. ಸತ್ಯಾಸತ್ಯತೆಯನ್ನು ಪರಿಶೀಲನೆ ಮಾಡಿ. ಕನ್ನಡ ಪ್ರಕಾಶ್ ಅಪರಾಧಿ ಅನ್ನೋದಾದರೆ ಕನ್ನಡ ಪ್ರಕಾಶ್ ಮಾತನ್ನು ಕೇಳಿ, ಕನ್ನಡ ಪ್ರಕಾಶ್ ಅವ್ರ ಹತ್ರ ಇರೋ ದಾಖಲಾತಿಯನ್ನು ತಾವು ನೋಡಿ. ಯಾರೋ ಕಂಡೋರ್ ಜಮೀನು ನಾವು ಓದೋರಲ್ಲ. ಸರ್ಕಾರದ ಜಮೀನಲ್ಲಿ ಬಡವರು ಯಾರೋ 100 ಎಕರೆ ಹೊಡ್ಕೋತಾರೆ ರಾಜಕಾರಣಿಗಳು, ಕಳ್ಳರು. ಎಂತೆಂಥವ್ರು ಒತ್ತುವರಿ ಮಾಡಿದ್ದಾರೆ. ಯಾರೋ ಬಡವರು ಪಾಪ 3 ಎಕರೆ 30 ಕ್ವಿಂಟಲ್ ಮನೆ ಕಟ್ಕೊಂಡಿದ್ರು. ಅದಕ್ಕೆ ನೀವು ದಯವಿಟ್ಟು ಸಾಕಾರ ಮಾಡಿ. ಆದರೆ ಸಾಧ್ಯವಾದರೆ ಅವರಿಗೆ ಒಳ್ಳೇದು ಮಾಡಿ. ಇಲ್ವಾ ದಯವಿಟ್ಟು ಅವ್ರ ಜೊತೆಲಿ ನಿಂತ್ಕೊಂಡು, ನಾನಂತೂ ಪ್ರಾಮಾಣಿಕವಾಗಿ ಎಲ್ರಿಗೂ ಕೂಡ ಹೇಳಿದ್ದೀನಿ, ಮೊಕದ್ದಮೆ ಕೊಡಲಿಕ್ಕೆ ನಾವು ಸಿದ್ಧ ಇದ್ದೀವಿ. ನಾನೇ ಅವರು ಪ್ರಮುಖವಾಗಿ ಅವ್ರ ಮುಂದೆ ನಿಂತ್ಕೊಂಡು ನಾನೇ ಅವ್ರನ್ನ ಜೊತೆಲಿ ಕರ್ಕೊಂಡೋಗಿ ಖಂಡಿತವಾಗೂ ಕೊಡಿಸ್ತೀನಿ. ಇಷ್ಟೋ ತನಕನೂ ನನ್ನ ಕಚೇರಿಯಲ್ಲೇ ಬಂದಿದ್ರು, ನನ್ನ ಕಚೇರಿಯಲ್ಲಿ ಕೂಡ ಮಾತಾಡಿ ಅವ್ರು ನೇರವಾಗಿ ಎಲ್ಲ ಪಾಪ ಅವ್ರ ಅಳಲನ್ನು ತೋಡ್ಕೊಂಡ್ರು. ಸರ್, ನಿಮ್ಮ ಕೈಲಾಗಿದ್ದು ನೀವು ಮಾಡಿದ್ದೀರಾ, ನಾವಂತೂ ನಿಮ್ಮನ್ನು ಬಿಟ್ಟು ಹೋಗಲ್ಲ, ನಿಮ್ಮ ಮುಖಾಂತರನೇ ಏನು 1-2-3 ದಿನ ನೋಡ್ತೀವಿ, ಅದಾದ ಮೇಲೆ ನಿಮ್ಮ ಮುಖಾಂತರನೇ ಹೋಗಿ ಕಂಪ್ಲೇಂಟ್ ಕೊಡೋಣ ಅಂತ ಹೇಳಿದ್ದಾರೆ. ಖಂಡಿತವಾಗೂ ನಾನು ಅವ್ರ ಜೊತೆಲಿದ್ದೀನಿ, ನಾನಂತೂ ಎಲ್ಲೂ ಹೋಗೋ ಮಾತಿಲ್ಲ. ದಯಮಾಡಿ ತಾವೆಲ್ಲ ಖಾಸಗಿ ಮಾಧ್ಯಮದಲ್ಲಿ ಮತ್ತೊಮ್ಮೆ ವಿನಂತಿ, ಸತ್ಯಾಸತ್ಯತೆಯನ್ನು ಪರಿಶೀಲನೆ ಮಾಡಿ ಅಂಥದನ್ನು ಹಾಕಿ. ನಾನೇನು
ಸಾಚ ಅಂತ ಹೇಳ್ತಾ ಇಲ್ಲ. ಪ್ರಪಂಚದಲ್ಲಿ ಎಲ್ಲರೂ ಕೂಡ ಒಂದು ರೀತಿಲಿ ನಡೆಯೋ ಮನುಷ್ಯನೇ ಎಡುವುದು, ಕೂತ್ರನ್ನ ಯಾವತ್ತೂ ಬೀಳಲ್ಲ, ಎಲ್ಲರೂ ಕೂಡ ಬೀಳ್ತಾ ಇರ್ತಾರೆ. ಏಳು ಬೀಳು ಸಹಜ. ಆದರೆ ಸತ್ಯಾಸತ್ಯತೆನ ಮತ್ತೊಮ್ಮೆ ಹೇಳ್ತಾ ಇದೀನಿ, ಪರಿಶೀಲನೆ ಮಾಡಿ. ನನ್ನ ಅಪರಾಧಿ ಸ್ಥಾನದಲ್ಲಿ ನಿಲ್ಸಕ್ಕೆ ಮುಂಚೆ ತಾವು ಕೂಡ ಒಮ್ಮೆ ಯೋಚನೆ ಮಾಡಿ. ನಾನು ಬಡವ್ರ ಪರವಾಗಿರೋದು, ಬಡವ್ರಿಗೋಸ್ಕರ ನಿಂತಿರೋದು, ಅದಕ್ಕೋಸ್ಕರನೇ ನಿರಂತರವಾದ ಹೋರಾಟ. ನಾನಂತೂ ಎಲ್ಲೂ ಓಡೋಗೋ ಮನುಷ್ಯ ಅಲ್ಲ. ಎಲ್ರಿಗೂ ಕೂಡ ಉತ್ತರ ಕೊಟ್ಟಿದ್ದೀವಿ, ಮುಂದಕ್ಕೂ ಕೂಡ ಉತ್ತರ ಕೊಡ್ತೀನಿ. ಬಡವರ ಜೊತೆ ನನ್ನ ಹೋರಾಟ ನಿರಂತರ.